ನಮ್ಮ ಕಣ್ಣುಗಳು ಅಂದ್ರೆ ಎರಡು ಕಣ್ಣು ತಂದೆ ತಾಯಿ ಇದ್ದಂಗೆ, ನಮಗೆ ತಂದೆ ತಾಯಿ ಇದ್ದಂಗೆ ಎರಡು ಕಣ್ಣು ಬೇಕಲ್ಲ ನಮ್ಗೆ. ಅದಕ್ಕೋಸ್ಕರ ಆ ಕಣ್ಣುಗಳನ್ನು ನಾವು ಜೋಪಾನಾಗಿ ನೋಡ್ಕೋಬೇಕು. ಏನೇ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಮುಳಬಾಗಿಲು ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ಮಮತಾ ಮೇಡಮ್ ಅವರೇ, ಪೌರಾಯುಕ್ತರಾದ ಬಿ ಸಿದ್ಧಾರ್ಥ ಅವರೇ ಮತ್ತು ಶಾರದಾ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಸ್ಥೆಯ ಶಿಕ್ಷಕರೇ ಮತ್ತು ಸಮಸ್ಯೆಯ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಮುಳಬಾಗಿಲು ರೋಟರಿ ಸೆಂಟ್ರಲಿಂದ ಒಂದು ಐ ಕ್ಯಾಂಪ್ ಅಂದರೆ ಕಣ್ಣಿನ ತಪಾಸಣೆ ಈ ಕಾರ್ಯಕ್ರಮ ನಮ್ಮ ಶಾರದಾ ಸ್ಕೂಲಲ್ಲಿ ಮಾಡಬೇಕಂತ ಫಸ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂದರೆ ಸ್ಟ್ರೆಂತ್ ಜಾಸ್ತಿ ಇದೆ, ಸುಮಾರು 2,000-3,000 ವಿದ್ಯಾರ್ಥಿಗಳಿದ್ದಾರೆ. ಅದಕ್ಕೆ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಣ, ಇಲ್ಲಿಂದ ನಾವು ಚೆಕಪ್ ಮಾಡಿಸೋಣ, ಒಳ್ಳೆ ಕೆಲಸ ಆಗುತ್ತೆ ಅಂತೇಳಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮಗೆ ಮಕ್ಕಳು ಟೆಸ್ಟಿಂಗ್ ಮಾಡಿಸ್ಕೊಂಡಿರಲ್ಲ, ಬರ್ತಾರೆ ಸ್ಕೂಲ್ ನೋಡ್ತಾರೆ ಹೋಗ್ತಾ ಇರ್ತಾರೆ, ಹೋಗಿ ಸ್ವಲ್ಪ ಬೆರ್ನ್ ಆಗ್ತಾ ಇರ್ತದೆ, ಕಾಣಿಸಲ್ಲ, ಹೇಳಕ್ಕೂ ಇದಿರಲ್ಲ. ಅದಕ್ಕೆ ಸ್ಕೂಲಲ್ಲೇ ಕರೆಸಿ ಚೆಕಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ರೆ ಅವ್ರು ಏನನ್ನ ಅಲ್ಲಿ ಫಿಕ್ಸ್ ಬೇಕಾದ್ರೂ ಕೊಡ್ತಾರೆ. ಯಾಕಂದ್ರೆ ನಮ್ಮ ಕಣ್ಣುಗಳು ಅಂದ್ರೆ ಎರಡು ಕಣ್ಣು ತಂದೆ ತಾಯಿ ಇದ್ದಂಗೆ, ನಮಗೆ ತಂದೆ ತಾಯಿ ಇದ್ದಂಗೆ ಎರಡು ಕಣ್ಣು ಬೇಕಲ್ಲ ನಮ್ಗೆ. ಅದಕ್ಕೋಸ್ಕರ ಆ ಕಣ್ಣುಗಳನ್ನು ನಾವು ಜೋಪಾನಾಗಿ ನೋಡ್ಕೋಬೇಕು. ಏನೇ ಪ್ರಾಬ್ಲಮ್ ಬರ್ತೀರಾ, ನಮ್ಮ ಕಣ್ಣಿದ್ರೆ ಏನ್ ಮಾಡ್ಬೇಕಾದ್ರೆ, ನಮ್ಮ ಕಣ್ಣಿದ್ರೆ ನಾವು ಯಾವ ಕೆಲಸನ ಮಾಡ್ಬೋದು, ಯಾವ ಒಂದು ಕೆಲಸ ಆದ್ರೂ ನಾವು ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲೇ ಕರೆಸಿ ನಿಮ್ಗೆ ತಪಾಸಣೆ ಮಾಡಿ, ಏನೇನ ಪ್ರಾಬ್ಲಮ್ ಇದೆ ಅದು ಬರ ಇರ್ಬೋದು, ಇಲ್ಲಾಂದ್ರೆ ಒಂದು ಫಿಕ್ಸ್ ಕೊಡೋದಾಗ್ಲಿ, ಏನನ್ನ ಇದ್ರೆ ಅವ್ರು ಚೆಕಪ್ ಮಾಡಿ ಅವ್ರು ಹೇಳಕ್ಕೆ ಬರ್ಕೊಡ್ತಾರೆ. ಅದನ್ನ ನಾವು ಬೇರೆ ಕಡೆ ತೋರಿಸ್ಕೋಬಹುದು. ಇಲ್ಲಿ ನಾವು ಇಲ್ಲಿಂದ ಕೂಡ ನಾವು ಏನೋ ಸ್ವಲ್ಪ ರೋಡ್ನಿಂದ ಕೂಡ ಫಿಕ್ಸ್ ಕೊಡೋಕಂದು ಇದು ಮಾಡ್ತಾ ಮಾತಾಡ್ತಾ ಇದೀವಿ. ಅದನ್ನು ಮಾಡಕ್ಕೆ ನಮ್ಮಿಂದ ಆಗತ್ತೆ, ಅದು ಮಾಡ್ತೀವಿ ಸ್ವಲ್ಪ. ಅದೇ ರೀತಿ ನೀವು ಮಕ್ಕಳು ಮೇಡಮ್ ಹೇಳ್ದಂಗೆ ಮೊಬೈಲ್ ಅನ್ನ ಹೆಚ್ಚಾಗಿ ಉಪಯೋಗಿಸಬಾರ್ದು. ಯಾಕಂದ್ರೆ ಕಣ್ಣುಗಳ ಹತ್ರ ನೋಡಿಕೊಂಡ್ರೆ ಆ ಕಣ್ಣುಗಳು ಬರ್ನಾಗಿ ಒಂದು ಇದಾಗತ್ತೆ, ಬರ್ರಾಗತ್ತೆ. ಅದಕ್ಕೋಸ್ಕರ ಮೊಬೈಲ್ ಅನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಫಸ್ಟ್ ಮುಂದೆ ಹೇಳ್ತಾ ಇದ್ರು, ನಾವು ಚಿಕ್ಕವನಿದ್ದಾಗ ಟಿವಿ ನೋಡ್ಬೇಡ್ರಿ. ನಾವು ಚಿಕ್ಕವನಿದ್ದಾಗ ಟಿವಿ ನೋಡಿದ್ರೆ ಕಣ್ಣುಗಳು ಇದಾಗತ್ತೆ ಅಂತ. ಅದು 15 ಅಡಿ ಇರುತ್ತೆ, 20 ಅಡಿ ಇದ್ರೆ ನೋಡ್ತಾರೋ ಹಂಗಾಗ್ತಾ ಇತ್ತು. ಇವಾಗ ಮೊಬೈಲ್ ಟಿವಿಗನ್ನ ಪವರ್ ಜಾಸ್ತಿ. ಆ ಪವರ್ ಇರೋದು ನಮ್ಮ ಕಣ್ಣುಗಳ ಹತ್ರ 1 ಅಡಿಯಲ್ಲಿ ನಿಂತ್ಕೊಂಡು ನೋಡ್ತೀವಿ, ಅದಿನ್ನ ಎಫೆಕ್ಟು. ಅದಕ್ಕೆ ಹೇಳಿದ್ರು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬೇಡ್ರಿ. ಮೊಬೈಲ್ ಜಾಸ್ತಿ ಯೂಸ್ ಮಾಡಿದಾಗ ನಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಈ ಶಾರದಾ ಸಂಸ್ಥೆಯಲ್ಲಿ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನ ಐ ಕ್ಯಾಂಪ್ ಅನ್ನ ಇಲ್ಲಿ ಮಾಡಿದ್ದೀವಿ. ಎಲ್ಲರೂ ಹೋಗಿ ಚೆಕಪ್ ಮಾಡಿಸ್ಕೊಳ್ರಿ. ಚೆಕಪ್ ಮಾಡಿಸ್ಕೊಂಡಾಗ ಅದೇನೇ ಪ್ರಾಬ್ಲಮ್ ಡಾಕ್ಟರ್ ಹೇಳ್ತಾರೆ, ಅದರಿಂದ ನಾವು ಆ ಕಡೆ ಅದೇ ತರ ನಾವು ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡು ಯಾವುದೇ ಪ್ರಾಬ್ಲಮ್ ಆಗ್ದಿರಾ ನಾವು ಇದು ಮಾಡಿಸ್ಕೊಂಡ್ಬರೋಣ. ಅದೇ ರೀತಿ ಇವಾಗ ನೀವು ಮಕ್ಕಳಿಗೆ ಒಂದು ಹೇಳಕ್ ಇಷ್ಟಪಡ್ತೀವಿ. ಇವಾಗ ರಮೇಶ್ ಸರ್ ಹೇಳಿದಂಗೆ ನಮ್ಗೆ ಸ್ವಾಗತ ಮಾಡಿದಾಗ ಒಂದ್ಸಲ ಚಪ್ಪಾಳೆ ಹೊಡೆದ್ರು, ಮೇಡಮ್ಗೆ ಹೇಳಿದಾಗ 2 ಸಲ ಚಪ್ಪಾಳೆ ಹೊಡೆದ್ರು. ಅಂದ್ರೆ ಬಹಳ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಅದೇ ತರ ನೀವು ಆ ಸ್ಟೇಜ್ ಅಲ್ಲಿ ನೀವು ಕೂತ್ಕೋಬೇಕು. IAS ಆಗಲಿ ಅದೇ ಸ್ಟೇಜ್ ಅಲ್ಲಿ ನೀವು ಕೂತ್ಕೋಬೇಕು. ಆವಾಗ ನಮ್ಗೆ ಎಷ್ಟಿದಾಯ್ತು ಹೇಳ, ಒಂದು IAS ಆಗ್ಲಿ IPS ಆಗ್ಲಿ ಯಾವುದೇ ಒಂದು ಹುದ್ದೆ ಆಗ್ಲಿ ನಾನು ಮಾಡ್ತೀನಿ, ನಾನು ಅದು ಎಜುಕೇಶನ್ ಮಾಡ್ತೀನಿ, ಅಧಿಕಾರ ಉಳಿಸ್ಕೊತೀನಿ ಅಂತ ಹೇಳಿ ನಿಮ್ಗೆ ಚಾಲೆಂಜ್ ಬರಬೇಕು. ಅದ್ರಲ್ಲಿ ತೋರಿಸ್ಬೇಕು. ನೀವು ಅದ್ರಲ್ಲಿ ತೋರಿಸ್ಬೇಕು. ಅದ್ರಲ್ಲಿ ತೋರಿಸಿದಾಗ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಊರಿಗೂ ಒಳ್ಳೆ ಹೆಸರು ತರುತ್ತೆ, ನಿಮ್ಮ ತಾಲೂಕು ಒಳ್ಳೆ ಹೆಸರು ತಂದು ಕೊಡುತ್ತೆ. ಇವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ್ದು ನಾಗೇಂದ್ರ ಬಾಬು ಕುಮಾರ್ ಅವರು IAS ಅಧಿಕಾರಿ ಆಗಿದ್ದಾರೆ. ಎಲ್ಲ ನೋಡಿದ್ರು ಸನ್ಮಾನ ಮಾಡ್ತಾರೆ. ಏನು ಅವರ ಜೊತೆಯಲ್ಲಿ ಅವರ ಅಪ್ಪ ಅಮ್ಮನ ಜೊತೆಯಲ್ಲಿ ಕರ್ಕೊಂಡೋಗಿ ಸನ್ಮಾನ ಮಾಡ್ತಾರೆ. ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಆಗತ್ತೆ ಹೇಳು.
ಎಷ್ಟು ಖುಷಿ ಆಯ್ತು. ನನ್ನ ಮಗನು ಇಷ್ಟು ದೊಡ್ಡ ಅಧಿಕಾರ ಆಗಿದ್ದಾನೆ, ಇಷ್ಟು ಜನ ಕರೆಸಿ ಸನ್ಮಾನ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೇನೋ ಖುಷಿ ಖುಷಿ ಖುಷಿ, ಎಲ್ಲಿ ನೋಡಿದ್ರೇನೋ ಖುಷಿ. ಅವ್ರಿಗೆ ಏನಂದ್ರೆ ಒಂದು ಸನ್ಮಾನ ಕಾರ್ಯಕ್ರಮ ಅಂದ್ರೆ ಸುಮ್ಮನೆನಾ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಂದು ಅಧಿಕಾರ ಆಗಿದ್ದಾನೆ ಅಂತ ಹೇಳಿ ಇವಾಗ ಸನ್ಮಾನ. ಮೇಡಮ್ ಅವ್ರು ಬರ್ಬೇಕಂದ್ರೆ 3 ದಿವಸ ಹೇಳಿದ್ರು, ಮೇಡಮ್ ನಮ್ಗೊಂದು ಟೈಮ್ ಬೇಕು ಅಂತ ಹೇಳಿ. ಯಾಕೆ ಹೇಳೋ, ಅವ್ರಿಗೊಂದು ಜವಾಬ್ದಾರಿ, ಎಲ್ಲೆಲ್ಲಿ ಏನಾಗ್ತೋ ಯಾವಾಗ ಏನಾಗುತ್ತೋ ಹೋಗ್ಬೇಕು ಅಂತ. ಮೇಡಮ್ ನಾವು ಬೆಳಗ್ಗೆ ಒಂದು 10:30 11 ಗಂಟೆಗೆ ನಮ್ಗೊಂದು ಒಂದು ಹಾಫ್ ಅನ್ ಅವರ್ ಬರ್ಬೇಕು ಅಂತ ಹೇಳಿದಕ್ಕೆ, ಈ ತರ ಮಕ್ಕಳು ಎಲ್ಲ ಹೆಣ್ಮಕ್ಳು ನೀವು ಬಂದು ನಿಮ್ಮ ಒಂದು ಇದು ತಿಳಿಸ್ಬೇಕು, ನಿಮ್ಮ ಒಂದು ಇದಂತ ಹೇಳಿದಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಅದಕ್ಕೆ ಬಂದಿದ್ದಾರೆ. ಒಳ್ಳೇದಾಯ್ತು. ಮೇಡಮ್ ಅವ್ರು ಬಂದು 4 ಮಾತು ಹೇಳಿ ನಿಮ್ಗೆ ಬುದ್ಧಿ ಮಾತು ಕೊಟ್ಬಿಟ್ಟಿದ್ದಾರೆ, ಯಾವ ತರ ನಡ್ಕೋಬೇಕು, ಯಾವ ತರ ನೀವು ಇರ್ಬೇಕು ಅಂತೇಳಿ ಮೇಡಮ್ ಅವ್ರು ಕೂಡ ಹೇಳಿದ್ದಾರೆ. ಅದಕ್ಕೆ ಸಂತೋಷವಾಯ್ತು. ಅದೇ ರೀತಿ ನಿಮ್ಮ ಸಂಸ್ಥೆ ಕೂಡ ಒಳ್ಳೆಯ ಒಂದು ಹೆಸರು ತಂದಿದೆ. ಇವತ್ತು 3,000 ಮಕ್ಕಳು, 3,000 ವಿದ್ಯಾರ್ಥಿ ಅಂದ್ರೆ ಸುಮ್ಮನೆ ಅಲ್ಲ. ಎಲ್ಲಕ್ಕೂ ಯಾವುದಕ್ಕೂ ಒಂದು ಇದಿಲ್ದಿರ, ಕಡಿಮೆ ಇಲ್ದಿರ ನೀವು ಅವರು ಸಮಸ್ಯೆಯಿಂದ ಇದು ಮಾಡ್ತಾ ಇದ್ದಾರೆ. ಅದಕ್ಕೂ ಒಳ್ಳೇದು. ನೀವೆಲ್ಲರೂ ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ ನಾವು. ಎಲ್ಲಾ ಹಳ್ಳಿಗಳಲ್ಲಿ ಪಂಚಾಯತಿಗಳಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಂತ ನಿಮ್ಮ ತಂದೆ ತಾಯಿಯವರು ಕಳಿಸಿ ಅಲ್ಲೇನು ಮಾಡ್ಕೊಳ್ರಿ. ಎಲ್ಲಾ ಮೆಡಿಸಿನ್ ಕೂಡ ಫ್ರೀ ಇರುತ್ತೆ ನಮ್ಮ ರೋಟರಿ ಸಂಸ್ಥೆಯಿಂದ. ಬರೋ ದಿನಗಳು ನಮ್ಮ ಸಾರ್ ಅಂದ್ರು, ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ. ನಾವು ಯಾವುದೇ ಒಂದು ಇದ್ರಲ್ಲೂ ನಿಮ್ಗೂ ನಿಮ್ ಜೊತೆಲಿ ಇರ್ತೀವಿ. ನಮ್ಮ ಕೈಯಲ್ಲಿ ಆದಷ್ಟು ನಿಮ್ಗೆ ಒಂದು ಸಂಸ್ಥೆಗೆ ನಾವು ಇರ್ತೀವಿ, ನಾವು ಸಹಾಯ ಮಾಡ್ತೀವಿ. ಇದೇ ರೀತಿ ನಾವು ನಾನು ಫಸ್ಟ್ ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ಆದ್ಯತೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಡ ಮಕ್ಕಳು ಇರ್ತಾರೆ, ಅದೇ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಒಂದಿರಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳು ಮತ್ತೆ ಹಿರಿಯ ಶಾಲೆಗಳಿಗೆ ಹೋಗಿ ಏನೋ ನಮ್ಮ ಕೈಯಲ್ಲಾದಷ್ಟು ನಾವು ಸಂಸ್ಥೆಯಿಂದ ಸಹಾಯ ಮಾಡ್ಕೊಂಡ್ ಬರ್ತೀವಿ. ನಿಮ್ಗೂ ನಿಮ್ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿದ್ದು ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತೀವಿ. ರೋಟರಿ ಸಮಸ್ಯೆಯಿಂದ ಎಷ್ಟು ಬರೋದು ನೋಡಿ, ಅದ್ರಲ್ಲಿ ನನ್ನ ಕೈಯಲ್ಲಾದಷ್ಟು ಕೂಡ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತ ನೀವು ಎಲ್ಲರೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಒಳ್ಳೆ ಅಧಿಕಾರವನ್ನು ವಹಿಸ್ಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ನಿಮ್ಮ ಸ್ಕೂಲ್ ಒಳ್ಳೆ ಹೆಸರು ತರಬೇಕು ಅಂತೇಳಿ ನಾನು 4 ಮಾತಾಡಕ್ಕೆ ನಮಸ್ಕರಿಸ್ತಾ, ಎಲ್ರಿಗೂ ನಮಸ್ಕರಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.